ನಮ್ಮ ಶಾರ್ಟ್ ಫಿಲ್ಮ್ ನೋಡಿದ್ರೆ ಚಿನ್ನದ ಸರ, ಆ ಶಾರ್ಟ್ ಫಿಲ್ಮ್ ಸಕ್ಸಸ್ ಪಾರ್ಟಿ ಇದು. ಬನ್ನಿ ಪ್ರತಿ ಅವರೇ ಒಳಗೆ, ರಾಣಿ ಅವರೇ ಬನ್ನಿ ಕೂತ್ಕೊಳ್ಳಿ. ಬಿಸಿ ಬಿಸಿ ಮುದ್ದೆ, ಒಳ್ಳೆ ಜ್ಯೂಸಿ. ಅಲ್ಲ ಎಣ್ಣೆ ಹೊಡೆಯೋದು ಮಾತ್ರ. ಇಲ್ಲ ಎಣ್ಣೆ ಕುಡಿಯಲ್ಲಲ್ವ ಯಾರು ಇದು? ನಾವು ಯಾರು ನಮ್ಮ ಟೇಬಲ್ಗೆ ಆಲ್ರೆಡಿ ಮುದ್ದೆ ಬಂತು. ಆ ಮೆತ್ತನ ಮುದ್ದೆಯನ್ನು ಮುರಿದು ತುಪ್ಪದಿಂದ ಮಿಶ್ರಿತವಾದ ಆ ನಾಟಿ ಕೋಳಿ ಸಾರು ಜೊತೆ ಅದನ್ನು ಮುಳುಗಿಸಿ ಬಾಯಿಯಲ್ಲಿಟ್ಟು ಗಂಟಲಿಂದ ಹೊಟ್ಟೆ ಒಳಗೆ ಪ್ರಯಾಣ ಮಾಡಿಸುವಾಗ ಅದರ ರುಚಿ ಸ್ವಾದ ಮನಸ್ಸಿಗೆ ಅದೆಷ್ಟು ಉಲ್ಲಾಸ ಕೊಡ್ತು ಅಂತೀರಾ? ಊಟ ಬರೋದ್ರೊಳಗೆ ಕೈ ತೊಳ್ಕೊಂಡು ಬರೋಣ ಅಂತ ಒಳಗಡೆ ಹೋದ್ರೆ ಮಟನ್ ಬಿರಿಯಾನಿ ಸುವಾಸನೆ ನಿಂಬೆ ಹಣ್ಣಿನ ಸುವಾಸನೆ ಜೊತೆ ಬೆರೆತು ಬಂದು ಮೂಗಿಗೆ ಅಪ್ಪಳಿಸ್ತು. ಅಲ್ಲಿವರೆಗೂ ನನಗೆ ಹಸುವೇ ಇರಲಿಲ್ಲ. ಅದೇನು ಆ ಸುವಾಸನೆಗೆ ಹಸುವು ಸ್ಟಾರ್ಟ್ ಆಯ್ತು. ಸುತ್ತ ತಿರುಗಿ ನೋಡಿದಾಗ ಇಲ್ಲಿ ಎಲ್ಲಾ ರೀತಿಯ ಅಫಿಷಿಯಲ್ಸ್ಗಳು, ಪೊಲೀಸರು, ಯುವಕರು, ಯಾವ್ಯಾವುದೋ ಜಾಗದಿಂದ ಬಂದಂತ ಪ್ರವಾಸಿಗರು ಕುಳಿತು ತಮ್ಮ ಹಸುವನ್ನ ನೀಗಿಸ್ಕೊಂತ ಇದ್ರು. ಇವ್ರನ್ನೆಲ್ಲ ನೋಡಿದಾಗ ಇವರು ಯಾವ ಜಾತಿಯವರು, ಯಾವ ಧರ್ಮದವರು, ಇವರು ಬಡವನೋ ಶ್ರೀಮಂತನೋ ಯಾವುದು ಗೊತ್ತಾಗ್ತಾ ಇರ್ಲಿಲ್ಲ. ಎಲ್ಲ ತಮ್ಮ ಜಾತಿ ಭೇದ, ವೃತ್ತಿ, ಧರ್ಮ, ಬಡವ ಶ್ರೀಮಂತ ಎಲ್ಲದನ್ನು ಮರೆತು ಸಮಾನತೆಯಿಂದ ಕೂತು ಊಟ ಮಾಡ್ತಿರೋದು ನೋಡಿದಾಗ ಇದು ಹಸುವಿಗಿರೋ ತಾಕತ್ತು ಅಂತ ಅನ್ನಿಸ್ತು. ಬಂಧುಗಳೇ ನಮಸ್ತೆ. ತುಂಬಾ ದಿನ ಆದ ಮೇಲೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ವಿಡಿಯೋನ ಒಂದು ಫುಡ್ ಲಾಗ್ ಅಂತ ಮಾಡ್ತಾ ಇದ್ದೀನಿ. ಏನು ಅಂತ ಅಂದ್ರೆ ನಮ್ಮ ಚಿನ್ನದ ಸರ ಶಾರ್ಟ್ ಫಿಲ್ಮ್ ಏನು ಮಾಡಿದ್ವಿ ಅದರಲ್ಲಿ ನಮ್ಮ ಪ್ರದೀಪ್ ಅವರು ಮತ್ತೆ ರಾಣಿ ಅವರು ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ರು. ಚೆನ್ನಾಗಿ ಸಕ್ಸಸ್ಫುಲ್ಲಿ ಶಾರ್ಟ್ ಫಿಲ್ಮ್ ರಿಲೀಸ್ ಆಗಿ ಅವ್ರ ಪರ್ಫಾರ್ಮೆನ್ಸು ತುಂಬ ಜನಕ್ಕೆ ಇಷ್ಟ ಆಯಿತು. ಅವ್ರಿಗೊಂದು ಒಳ್ಳೆ ಟ್ರೀಟ್ ಕೊಡೋಣ ಅಂತ ಅಂದ್ಬಿಟ್ಟು ಒಂದು ಹೋಟ್ಲಿಗೆ ಕರ್ಕೊಂಡು ಹೋಗ್ತಾ ಇದೀವಿ. ಈಗ ಬೈರಾಪುರದ ಹತ್ರ ಹಳ್ಳಿ ಮನೆ ಅಂತಾನೋ ಏನೋ ಒಂದಿದೆ, ಒಂದು ಹೋಟ್ಲು, ಅಲ್ಲಿಗೆ ಹೋಗ್ತಾ ಇದೀವಿ. ಬನ್ನಿ ಪ್ರತಿ ಅವರೇ ಒಳಗೆ, ರಾಣಿ ಅವರೇ ಬನ್ನಿ ಕೂತ್ಕೊಳ್ಳಿ. ಸಾವಿತ್ರಿ ಅವರು ಬರ್ಬೇಕೀಗ. ಹಾ, ಹೆಂಗಿಸ್ತು ಶಾರ್ಟ್ ಫಿಲ್ಮು? ಬೊಂಬಟ್ಟು. ಖುಷಿ ಆಯ್ತಾ? ಖುಷಿ ಅಲ್ಲ, ಬಹಳ ಉತ್ತಮ ಪ್ರತಿಕ್ರಿಯೆ ಬಂತು. ಹೌದಾ? ನನಗಂತೂ ಇಷ್ಟ ದಿನದಲ್ಲಿ ನಿಮ್ಮನ್ನ ಮತ್ತೆ ಈ ಫಿಲಮ್ನ ಮತ್ತೆ ಇದ್ರ ಶೂಟಿಂಗ್ ಇದ್ರದ್ದೆಲ್ಲ ಪ್ರತಿಯೊಂದು ಅದ್ಭುತ ಅಂತ ಅಂದ್ರು. ರಾಣಿ ಅವ್ರಿಗೆ ಏನಿಸ್ತು? ನಿಮ್ಗೆ ಹೆಂಗನ್ಸ್ತು? ತುಂಬಾ ಚೆನ್ನಾಗಿತ್ತಣ್ಣ. ನಿಮ್ಮನ್ನ ಗೊತ್ತಾಗ್ಲಿಲ್ಲ ಇಷ್ಟೊಂದು ಚೆನ್ನಾಗಿ ಮಾಡಿದ್ನ ಅಂತ ಎಲ್ಲ ಅಂದ್ರು. ಹೌದಾ? ತುಂಬಾ ಚೆನ್ನಾಗಿ. ನಮ್ಮ ಅಣ್ಣ ನೆಂಟಿ ಫೋನ್ ಮಾಡಿ ಕೇಳ್ತಾವ್ರ ಬೆಳಿಗ್ಗೆ, ಒಳ್ಳೆ ಇದ್ ಮಾಡಿದ್ಯಾ ಮಗ, ಹಂಗೆ ಮುಂದುವರ್ಸು, ಹಂಗೆ ಮಾಡ್ತೀರಾ ನೆಕ್ಸ್ಟ್? ಮತ್ತೆ ಕರೆದ್ರೆ ಮಾಡ್ತೀವಿ ಅಣ್ಣ. ಒಂದೇ ತರದ್ ಬೇಡ, ಕಾಮಿಡಿ ಆತರ ಎಲ್ಲ ಇರ್ಲಿ, ಎಲ್ಲಾ ಜಾನ್ರನ್ನು ಇರ್ಬೇಕು. ಹಾರರ್, ಆಕ್ಷನ್, ಕಾಮಿಡಿ. ಕೊಟ್ಟಿದ್ದೀರಾ ಅಂದ್ಮೇಲೆ ಡೈರೆಕ್ಷನ್ ಕರೆದ್ಮೇಲೆ ಬರ್ದೇ ಇರಕ. ಸ್ಟಾರ್ಟಿಂಗ್ ಆಕ್ಚುಲಿ ಎದ್ರಿದ್ರಿ ಅನ್ಸುತ್ತೆ ಮೊದಲನೇ ದಿನ. ಹೆಂಗ್ ಮಾಡೋದು, ನಾವು ಮಾಡಕ್ಕಾಗುತ್ತೆ ಆಕ್ಟಿಂಗ್ ಹಂಗೆ ಅಂತ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ದೆ ಆಕ್ಟರ್ಸ್ಗಳಿಗೆ. ಆ ಗ್ರೂಪ್ ಕ್ರಿಯೇಟ್ ಮಾಡಿ ನಾನು ಇದರಲ್ಲಿ ಹಿಂಗೆ ಸ್ಕ್ರಿಪ್ಟ್ ಎಲ್ಲ ಕಳಿಸಿದ್ದೆ, ಮಾಡೋಕ್ಕಾಗುತ್ತಾ ಅಂತ ಎದ್ದಿದ್ರು. ನಾನು ಹೇಳಿದ್ದೆ ಅವ್ರಿಗೆ, ಏನು ತಲೆ ಕೆಡ್ಸ್ಕೊಬಿಟ್ಟು ನಾನು ಹೇಳ್ದಂಗೆ ಮಾಡಿ ಆಗುತ್ತೆ ಎಲ್ಲ ಅಂತ. ಕೊನೆಗೆ ಗೊತ್ತಾಯ್ತಲ್ಲ, ಈ ಸರಿ ಒಂದ್ಸರಿ ಗೊತ್ತಾದ್ರೆ ಆಯ್ತು ಆಕ್ಟಿಂಗ್ ಮಾಡೋದು ಹೆಂಗೆ ಅಂತ. ಇನ್ನು ನೆಕ್ಸ್ಟ್ ಮಾಡ್ಬೋದು. ಮಾಡಿ 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 ಸುಮಾರು ಇದೆ. ನೆಕ್ಸ್ಟ್ ಈಗ ಚಿನ್ನದ ಸರ ಪಾರ್ಟ್ 2ನೇ ಬರುತ್ತೆ. ಗಾಳಿ ಸುದ್ದಿ ಅಂತ ಒಂದಿದೆ ಶಾರ್ಟ್ ಫಿಲ್ಮ್. ಸುಮಾರು ಶಾರ್ಟ್ ಫಿಲ್ಮ್ಸ್ ಇದಾವೆ, ಲೈನಪ್ ಅಲ್ಲಿ ಇದಾವೆ, ಮಾಡ್ಬೇಕು. ಅದ್ರ ಜೊತೆ ನಾಳೆ ಎಲ್ಲಿದೆ ಸಿನಿಮಾನು ಓಡ್ತಾ ಇದೆ ಜೊತೆಲಿ. ಸಿನಿಮಾನೇ ಬೇರೆ ಲೆಕ್ಕ. ಅದು ಈ ಸದ್ಯದಲ್ಲಿ ಅದೇ ನಡೀತಾ ಇದೆ, ಅದೊಂದು ಪ್ರೊಸೆಸ್. ಅದೇ ಸಿನಿಮಾ ಕೆಲಸ ಸಿಕ್ಕಾಪಟ್ಟೆ ಕೆಲಸ ಹಿಡಿಯುತ್ತೆ ಸಿನಿಮಾ. ಅದು ನಮಗೆ ಮೊದಲನೇ ಅನುಭವ ಅಲ್ವಾ, ಇದರಲ್ಲಿ ಮೊದಲನೇ ಎಕ್ಸ್ಪೀರಿಯನ್ಸ್ ತಗೊಂತ ಇದೀವಿ. ಏನು ಎರಡನೇ ಸಿನಿಮಾ ಮಾಡ್ತೀವಿ ಅಂತ ಬೇಗ ಆಗ್ಬಿಡುತ್ತೆ. ಬನ್ನಿ ಹೋಗೋಣ, ಸಿನಿಮಾ ರಿಲೀಸ್ ಆದಾಗ ಒಟ್ಟಿಗೆ ನೋಡಕ್ಕೆ. ಪಾರ್ವತಿ ಬನ್ನಿ ಬೇಗ. ಓ, ವೀಲ್ ಪಂಚರ್ ಆಗ್ಬಿಡ್ತು ಗಾಡಿದು. ಪಂಚರ್. ಅಯ್ಯಪ್ಪ, ಬಂದು ಹಳ್ಳಿ ಮನೆ ಹೋಟ್ಲ್ ಹತ್ರಕ್ಕೆ. ಪ್ರದೀಪ್ ಅವರು ಮತ್ತೆ ರಾಣಿ ಅವ್ರಿಗೆ ತುಂಬಾ ಇಷ್ಟ ಆಗಿರುವಂತ ಜಾಗ ಇದು. ಎಲ್ಲಿಗೆ ಹೋಗೋಣ ಅಂತ ಅವ್ರನ್ನ ಕೇಳಿದಾಗ ಅವರು ಆಯ್ಕೆ ಮಾಡಿದಂತ ಜಾಗ ಇದು. ನಾನು ಈ ಜಾಗಕ್ಕೆ ಇದು 3ನೇ ಸರಿ ಬರ್ತಾ ಇರೋದು. ಎಲ್ಲ ಸರಿ ಬರುವಾಗ ನಾನು ಸಂಜೆ ಅಥವಾ ನೈಟ್ ಬರ್ತಿದ್ದೆ. ಇವತ್ತೇ ನೋಡಿ 1:30ಗೆ ಮಧ್ಯಾಹ್ನ ಸರಿಯಾದ ಟೈಮಿಗೆ ಬಂದಿದ್ದೀನಿ. ಇಲ್ಲಿ ಸರಿಯಾಗಿ 12:30 ಅಷ್ಟೊತ್ತಿಗೆ ಊಟ ರೆಡಿ ಆಗಿರುತ್ತೆ. ಬಿಸಿ ಬಿಸಿ ತಿಂದ್ರೆ ಅದ್ರ ಮಜನೇ ಬೇರೆ. ನಾನು ಎಲ್ಲ ಸರಿ ಹೋದಾಗ ಈ ಹಳ್ಳಿ ಮನೆ ಓನರ್ ಉಮೇಶ್ ಯಾವತ್ತೂ ನಂಗೆ ಸಿಗ್ತಾ ಇರಲಿಲ್ಲ. ಇವತ್ತು ನಾವು ಬಂದಿದ್ದು ನೋಡಿ ಖುಷಿಯಾಗಿ ನಮ್ಮನ್ನ ವೆಲ್ಕಮ್ ಮಾಡಿದ್ರು. ನಮ್ಮ ಶಾರ್ಟ್ ಫಿಲ್ಮ್ ನೋಡಿದ್ರೆ ಚಿನ್ನದ ಸರ, ಆ ಶಾರ್ಟ್ ಫಿಲ್ಮ್ ಸಕ್ಸಸ್ ಪಾರ್ಟಿ ಇದು. ತುಂಬಾ ಚೆನ್ನಾಗಿದೆ. ನಾನ್ ನೋಡಿ ನನ್ನ ಮಗಳಿಗೆ ತೋರಿಸಿ ಎಲ್ಲ ತೋರಿಸಿ ಫುಲ್ಲು ನನ್ನ ಮಗಳು ಇಂಪ್ರೆಸ್ ಆಗಿ ಅಳ್ತಾ ಇದ್ದಾಳೆ. ಹೌದಾ? ನಿಜವಾಗ್ಲೂ. ಏನಿದೆ ಸ್ಪೆಷಲ್ ಇವತ್ತು? ಸರ್, ಒಳ್ಳೆ ನಾಟಿ ಕೋಳಿ ಇದೆ, ಮಟನ್ ಚಾಪ್ಸ್ ಇದೆ, ಮಟನ್ ಕುರ್ಮಾ ಇದೆ, ಕೈಮಾ ಇದೆ, ಬೋಟಿ ಇದೆ, ತಲೆ ಮಾಂಸ ಇದೆ, ಫಿಶ್ ಫ್ರೈ ಇದೆ, ಸಾಂಬಾರ್ ಫಿಶ್ ಇದೆ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಡುಬು. ಪ್ರತಿದಿನ ಇರುತ್ತೆ ಇದು? ಪ್ರತಿ ದಿವಸ ಇರುತ್ತೆ. ಸರಿ, ಅಷ್ಟೊಂದೆಲ್ಲ ತಿನ್ನಕ್ಕಾಗಲ್ಲ, ಒಂದೊಂದು ಟ್ರೈ ಮಾಡ್ಬೋದು. ಆರ್ಡರ್ ಮಾಡಿ, ನಿಮ್ಗೆ ಏನೇನು ಇಷ್ಟ ಎಲ್ಲ ಆರ್ಡರ್ ಮಾಡ್ಕೊಳ್ಳಿ. ನೀರು ದೋಸೆ ಎಲ್ಲ, ಮಲ್ಗೆ ಇಡ್ಲಿ ಇದೆ, ತಲೆ ಮಾಂಸ ಮುದ್ದೆ. ಬರೀ ತಲೆ ಮಾಂಸ? ತಲೆ ಮಾಂಸ. ಕಾಲು ಅಂದರೆ ಕಾಲು ಸೂಪ್ ಮಾಡಿ. ತಲೆ ಮಾಂಸ ತಗೊಳ್ಳಿ, ಚೆನ್ನಾಗಿದೆ. ಮುದ್ದೆ, ಮಟನ್ ಬಿರಿಯಾನಿ. ನಮ್ಗೊಂದು ಮುದ್ದೆ, ಒಂದು ಚಿಕನ್ ಬಿರಿಯಾನಿ. ಮುದ್ದೆಗೆ ನಿಮಗೆ ಒಂದು ಮಟನ್ ಚಾಪ್ಸ್ ಕೊಡಿ. ನಾವು ಯಾವುದೇ ಹೋಟ್ಲಿಗೆ ಹೋಗ್ಲಿ ಊಟ ಆರ್ಡರ್ ಮಾಡೋಕ್ಕೆ ಅಂತ ಬಂದಾಗ ನಾವು ಏನು ತಗೊಬೇಕು ಅಂತ ಕನ್ಫ್ಯೂಸ್ ಆಗ್ಬಿಡ್ತೀವಿ.
ಯಾರಿಗೇ ಆಗಲಿ ಒಂದು ಹೋಟೆಲ್ನಲ್ಲಿ ಒಂದು ಐಟಮ್ ಅಂತ ಇಷ್ಟ ಆದರೆ ಅದನ್ನೇ ತಿನ್ನೋಕ್ಕೆ ಅಂತ ಪ್ರತಿಯೊಬ್ಬರು ಡೈರೆಕ್ಟಾಗಿ ಹೋಗಿ ಆರ್ಡರ್ ಮಾಡ್ತಾರೆ. ಆದರೆ ವಾರದಲ್ಲೇ 3-4 ಹೋಟೆಲ್ನಲ್ಲಿ ಹೋಗಿ ರಿವ್ಯೂ ಮಾಡೋ ಅಂತ ನಮ್ಮಂಥ ಯೂಟ್ಯೂಬರ್ಸ್ಗಳಿಗೆ ಪರ್ಟಿಕ್ಯುಲರ್ ಆಗಿ ಇದೇ ತಿಂತೀವಿ ಅಂತ ಹೇಳೋಕ್ಕಾಗಲ್ಲ ನೋಡಿ. ನಮಗೆ ಆಯ್ಕೆ ಅನ್ನೋದೇ ಇರಲ್ಲ, ಎಲ್ಲದನ್ನು ತಿಂದು ರಿವ್ಯೂ ಹೇಳ್ಬೇಕಾಗತ್ತೆ. ತಲೆ ಮಾಂಸ, ಮಟನ್ ಚಾಪ್ಸ್, 2 ಮುದ್ದೆ, ಬೆಳ್ಳುಳ್ಳಿ ಕಬಾಬ್, ಇಡ್ಲಿ ಎಲ್ಲನೂ ಆರ್ಡರ್ ಮಾಡ್ಕೊಂಡ್ವಿ. ಅದ್ರ ಜೊತೆಗೆ ರಾಣಿಯವರು ಮಟನ್ ಬಿರಿಯಾನಿ ಕೂಡ ಆರ್ಡರ್ ಮಾಡಿದ್ರು. ಊಟ ಬರೋದ್ರೊಳಗೆ ಕೈ ತೊಳ್ಕೊಂಡು ಬರೋಣ ಅಂತ ಒಳಗಡೆ ಹೋದ್ರೆ ಮಟನ್ ಬಿರಿಯಾನಿ ಸುವಾಸನೆ ನಿಂಬೆ ಹಣ್ಣಿನ ಸುವಾಸನೆ ಜೊತೆ ಬೆರೆತು ಬಂದು ಮೂಗಿಗೆ ಅಪ್ಪಳಿಸ್ತು. ಅಲ್ಲಿವರೆಗೂ ನನಗೆ ಹಸುವೇ ಇರಲಿಲ್ಲ. ಅದೇನು ಆ ಸುವಾಸನೆಗೆ ಹಸುವು ಸ್ಟಾರ್ಟ್ ಆಯ್ತು. ಸುತ್ತ ತಿರುಗಿ ನೋಡಿದಾಗ ಇಲ್ಲಿ ಎಲ್ಲಾ ರೀತಿಯ ಅಫಿಷಿಯಲ್ಸ್ಗಳು, ಪೊಲೀಸರು, ಯುವಕರು, ಯಾವ್ಯಾವುದೋ ಜಾಗದಿಂದ ಬಂದಂತ ಪ್ರವಾಸಿಗರು ಕುಳಿತು ತಮ್ಮ ಹಸಿವನ್ನ ನೀಗಿಸ್ಕೊಂತ ಇದ್ರು. ಇವ್ರನ್ನೆಲ್ಲ ನೋಡಿದಾಗ ಇವರು ಯಾವ ಜಾತಿಯವರು, ಯಾವ ಧರ್ಮದವರು, ಇವರು ಬಡವನೋ ಶ್ರೀಮಂತನೋ, ಯಾವ ಜಾಗದಿಂದ ಬಂದವರು ಅನ್ನೋದು ಯಾವುದು ಗೊತ್ತಾಗ್ತಾ ಇರಲಿಲ್ಲ. ಎಲ್ಲ ತಮ್ಮ ಜಾತಿ ಭೇದ, ವೃತ್ತಿ, ಧರ್ಮ, ಬಡವ ಶ್ರೀಮಂತ ಎಲ್ಲದನ್ನು ಮರೆತು ಹಸಿವನ್ನ ನೀಗಿಸ್ಕೊಳ್ಳಕ್ಕೆ ಒಟ್ಟಿಗೆ ಕುಳಿತು ಸಮಾನತೆಯಿಂದ ಕೂತು ಊಟ ಮಾಡ್ತಿರೋದನ್ನ ನೋಡಿದಾಗ ಇದು ಹಸಿವಿಗಿರೋ ತಾಕತ್ತು ಅಂತ ಅನ್ನಿಸ್ತು. ಒಂದು ಬಿರಿಯಾನಿ ವಾಸನೆ ನನಗೆ ಇಷ್ಟೊಂದೆಲ್ಲ ಜ್ಞಾನೋದಯ ಮಾಡ್ತಲ್ಲ, ಅದನ್ನ ತಿಂದನೆ ಹೋದ್ರೆ ಆತ್ಮತೃಪ್ತಿ ಇರಲ್ಲ ಅಂತ ನಿರ್ಧಾರ ಮಾಡಿ ಅದನ್ನ ತಿಂದು ತೀರಬೇಕು ಅಂತ ನಿರ್ಧಾರ ಮಾಡ್ಕೊಂಡು ನಮ್ಮ ಟೇಬಲ್ ಹಸಿವಿರಲ್ಲ, ಒಳ್ಳೆ ಸ್ಮೆಲ್ ಬಂದ್ಬಿಟ್ರೆ ಸಾಕು. ಅಲ್ಲ, ಇವ್ರು ಹೇಳಿದ 12 ಗಂಟೆಗೆ ಬರ್ಬೇಕಾಗಿತ್ತಂತೆ, ಯಾಕೆ? ಓ ಹಂಗೆ. ಕರೆಕ್ಟ್ ಟೈಮ್ ಊಟ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಬಂತು ಬಿಸಿ ಬಿಸಿ ಮುದ್ದೆ, ನಾಟಿ ಕೋಳಿ ಸಾರು, ಚಾಪ್ಸ್, ತಲೆ ಮಾಂಸದ ತಲೆ ಮಾಂಸ. ನೀಟಾಗಿ ಏನೇನು ಸಿಗುತ್ತೆ ಅಂತ ಎಲ್ಲ ಗೊತ್ತು ಅವ್ರಿಗೆ. ನಾನು ಒಂದ್ಸರಿ ಬಂದಿದ್ದೀನಿ, ಅಭಿಲಾಷ್ ಜೊತೆ ಬಂದಿದ್ದೀನಿ. ಇದು ಎಲ್ಲವನ್ನು ಪೀಸ್ ತಗೊಳ್ಳಿ. ಯಾವ್ದು ನಾಟಿ ಕೋಳಿ, ಯಾವ್ದು ನಾಟಿ ಕೋಳಿದು. ನಮ್ಮ ಟೇಬಲ್ಗೆ ಆಲ್ರೆಡಿ ಮುದ್ದೆ ಬಂತು. ಆ ಮೆತ್ತನ ಮುದ್ದೆಯನ್ನ ಮುರಿದು ತುಪ್ಪದಿಂದ ಮಿಶ್ರಿತವಾದ ಆ ನಾಟಿ ಕೋಳಿ ಸಾರು ಜೊತೆ ಅದನ್ನ ಮುಳುಗಿಸಿ ಬಾಯಿಯಲ್ಲಿಟ್ಟು ಗಂಟಲಿಂದ ಹೊಟ್ಟೆ ಒಳಗೆ ಪ್ರಯಾಣ ಮಾಡಿಸುವಾಗ ಅದರ ರುಚಿ ಸ್ವಾದ ಮನಸ್ಸಿಗೆ ಅದೆಷ್ಟು ಉಲ್ಲಾಸ ಕೊಡ್ತು ಅಂತೀರಾ. ಇಲ್ಲಿವರೆಗೆ ಮಟನ್ ಬಿರಿಯಾನಿ ವಾಸನೆಗೆ ಮನಮೋಹಿತನಾಗಿದ್ದೆ. ಈಗ ರಾಣಿಯವ್ರ ಮುಂದೆ ಅದನ್ನ ಕಣ್ಣಾರೆ ನೋಡಿದಾಗ ಕರ್ಗೆ ಹೋದೆ. ಅದ್ರ ಆಸೆ ತೀರಿಸ್ಕೊಂಡಿಲ್ಲ ಅಂತ ಅಂದ್ರೆ ಇವತ್ತು ರಾತ್ರಿ ರಾಣಿಯವರಿಗೆ ಮತ್ತೆ ಪ್ರದೀಪ್ ಅವ್ರಿಗೆ ಖಂಡಿತ ಹೊಟ್ಟೆ ನೋವು ತಪ್ಪಿದ್ದಲ್ಲ ಅಂತ ಮಟನ್ ಬಿರಿಯಾನಿ ಕೂಡ ಆರ್ಡರ್ ಮಾಡ್ಕೊಂಡಿದ್ವಿ. ಅದೇ ಸಮಯಕ್ಕೆ ನನ್ನ ಹೊಟ್ಟೆ ಉರಿಯೋದನ್ನ ತಣ್ಣಗೆ ಮಾಡೋದಕ್ಕೆ ಅಂತ ಅಲ್ಲಿ ದಟ್ಟನ ಮಜ್ಜಿಗೆ ತಗೊಂಡ್ಬಂದ್ರು. ಗಟ್ಟಿ ಮಜ್ಜಿಗೆ, ದಟ್ಟನ ಮಜ್ಜಿಗೆ ಅಂತ ಒಂದು ಶಾರ್ಟ್ ಫಿಲ್ಮ್ ಇದೆ ನಂದು. ಒಲೆಯಲ್ಲಿ ಮಾಡಿರೋದ್ರಿಂದ ಹಂಗೆ ಮಸಿಯಾಗಿರುತ್ತೆ. ಒಳ್ಳೆ ಹೋಟೆಲ್ ರೆಫರ್ ಮಾಡಿ ಅಂತ ಹೇಳ್ತಿರಲ್ಲ, ಇದೊಂದು ಒಳ್ಳೆ ಹೋಟೆಲ್ ನೋಡಿ. ಯಾರು ಹಾಸನದಿಂದ ಸಕಲೇಶ್ಪುರ ಹೋಗ್ತಾಯಿದ್ರೆ, ಇಲ್ಲ ಸಕಲೇಶ್ಪುರದಿಂದ ಹಾಸನಕ್ಕೆ ಹೋಗ್ತಾಯಿದ್ರೆ ಹಳ್ಳಿ ಮನೆ ಅಂತ ಬೈರಾಪುರದ ಹತ್ರ ಸಿಗುತ್ತೆ ಕರೆಕ್ಟಾಗಿ, ಎಕ್ಸಾಕ್ಟ್ಲಿ ಬಿಫೋರ್ ಅದು ಇದು ಬರುತ್ತೆ, ಅಂಡರ್ ಪಾಸು, ಬಿಫೋರ್ ಅಂಡರ್ ಪಾಸು ಸಕಲೇಶ್ಪುರದಿಂದ. ಬೆಳ್ಳುಳ್ಳಿ ಕಬಾಬಾ? ಬೆಳ್ಳುಳ್ಳಿ ಕಬಾಬ್. ಫಿಶ್ ಎಲ್ಲಿಂದ ತರಿಸ್ತೀರಾ ಮೀನು? ಸರ್ ಇಲ್ಲೇ ನಮ್ದು ಹೇಮಾವತಿ ರಿವರ್ದು ಮೀನು ತರಿಸ್ತಾನೆ. ಹೌದಾ? ಇರುತ್ತೆ 2 kg 3 kg. ಹೌದಾ? ಭಾಳ ಚೆನ್ನಾಗಿದೆ. ಬೆಳ್ಳುಳ್ಳಿ ಕಬಾಬ್ ಸೂಪರ್. ಗ್ರೀನ್ ಚಟ್ನಿ ಜೊತೆ ಹಚ್ಕೊಂಡು ನೋಡಿದ್ನ ಖಾರ ಹೆಂಗಿದೆ ಅಂತ. ಬೇರೆ ಇನ್ನೇನೋ ಟ್ರೈ ಮಾಡ್ತೀರಾ? ಕೈಮಾ ಉಂಡೆ ಇದೆ, ಬೊಟ್ಟಿ ಗೊಜ್ಜು. ಇನ್ನೂ ಬೇಕೇನಮ್ಮ? ಕೈಮಾ ಟ್ರೈ ಮಾಡ್ತೀರಾ? ನೋಡ, ಒಳ್ಳೆ ಜ್ಯೂಸಿ. ಅಲ್ಲ ಎಣ್ಣೆ ಹೊಡೆಯೋದು ಮಾತ್ರ. ಇಲ್ಲಿ ಎಣ್ಣೆ ಕುಡಿಯಲ್ಲಲ್ವ ಯಾರು? ಇಲ್ಲಿ ಕೂತು ಎಣ್ಣೆ ಕುಡಿಯಲ್ಲ ಇಲ್ಲಿ. ನಾವು ಯಾರು ಹಿಂಗೆ ಹೇಳ್ಬಿಟ್ರೆ ಮರ್ಯಾದೆ ಹೋಯ್ತಲ್ಲ. ಬೋಟಿ ಗೊಜ್ಜು. ಹೌದಾ? ಅವ್ರೆಕಾಳಾ? ಓ, ಅವರೆಕಾಳು, ಅದಕ್ಕೆ ಬಾಳೆಕಾಯಿ, ಹಾಂ. ಆಲೂಗೆಡ್ಡೆ. ಎಷ್ಟು ವೆರೈಟಿ ಇದೆ ನಿಮ್ಮ ಹತ್ರ? ಸರ್ ಒಂದು 25 ವೆರೈಟಿ ಇದೆ. ದಿನ ಮಾಡ್ತೀರಾ? ಹೌದಾ? ನಮ್ಮದು ಮಟನ್ನೇ ಫೇಮಸ್ ಸರ್. ಹೌದಾ? ಮಟನ್ ಅಭಿಮಾನಿಗಳೇ ಜಾಸ್ತಿ ಇರೋದು. ಮಟನ್ ನಾಟಿದ? ಹೌದು ಸರ್, ನಾಟಿ. ಎಲ್ಲಿಂದ ತರಿಸೋದು? ಆಲೂರು ಎಲ್ಲ ಚಂದ್ರಪಟ್ಟಣದಿಂದ ಬರ್ತಾವೆ ಮರಿಗಳು. ಹಾಂ. ಆಲೂರಲ್ಲಿ ಒಂದು ಶಾಪ್ ಇದೆ, ಹಾಂ. ಅಲ್ಲಿ ತರಿಸ್ಕೊಂಡು ಅಲ್ಲಿ ಕಟ್ ಮಾಡಿಸ್ಕೊಂಡು. ಹೌದಾ? ಡೈಲಿ ಬೆಳಗ್ಗೆ ಎಷ್ಟು ಗಂಟೆ ಬರ್ತೀರಾ? ಸರ್ ನಮ್ಮದು 5 o'clock ಇದೆ, ಹೇಳ್ತೀನಿ. ಹಾಂ. ಆಮೇಲೆ RMC ಹಾಸನ್ನು, ಹಾಂ. RMC ಇಸ್ಕೊಂಡು ಮಟನಿಗೆ ಬಂದು ಹಾಂ. ಒಂದು 9ಗೆಲ್ಲ ಮಟನ್ ತಗೊಬಂದ್ರೆ 9ಇಂದ ಸ್ಟಾರ್ಟ್ ಮಾಡ್ತೀನಿ ಕುಕಿಂಗು. 9ಗೆಲ್ಲ ಮುಗಿಯುತ್ತೆ, ಅಲ್ಲಿಂದನೇ ಸ್ಟಾರ್ಟ್ ಆಗ್ತದೆ. ರಾತ್ರಿ ಮುಗಿಯೋದು? ಸರ್ ಒಂದು 9 to 10. ಅಂದರೆ ಒಂದಿನ ರಜಾನೂ ಇಲ್ಲ ನಿಮಗೆ? ಇಲ್ಲ, ಮಂಡೇ ಒಂದು ದಿವಸ ಕ್ಲೋಸ್ ಇರುತ್ತೆ ಅಷ್ಟೇ? ಮತ್ತೆ ಹಬ್ಬ ಹಾಂ, ಆ ಟೈಮ್ಗಳಲ್ಲಿ ಕ್ಲೋಸ್ ಮಾಡ್ತೀನಿ. ಹಾಂ. ಮೇನ್ಲಿ ಮಂಡೇ ಇಲ್ಲೇ ಇರ್ತೀರ ಯಾವಾಗಲೂ? ನನ್ನ ಮಗಂದು ಬರ್ತ್ಡೇ ಪಾರ್ಟಿ ಮಾಡಿದ್ನಲ್ಲ, ಆ ವಿಡಿಯೋ ನೋಡಿ ಯಾರಾದರೂ ಅದು ಏನು ಎಫರ್ಟ್ ಹಾಕಿದ್ದೆ ಅವರು ಪ್ರತಿದಿನ ಹಾಕ್ತಾರೆ ಆ ಎಫರ್ಟ್ನ. ನಾನು ಒಂದಿನ ಮಾಡೋದಕ್ಕೆ ಸಖತ್ ಕಷ್ಟಪಟ್ಟು ಮಾಡಿದಿರ ಗೌಡ್ರೆ ಅಂತಂದ್ರಲ್ಲ, ಜೀವನನೇ ಅವ್ರದ್ದು ಅದು. ಪ್ರತಿದಿನ ಬೆಳಗ್ಗೆ 5:30 ಎದ್ದು ಹೋಗ್ಬಿಟ್ರೆ APMC ಮಾರ್ಕೆಟಿಗೆ ಹೋಗಿ ತರಕಾರಿ ತಂದು ಮಟನ್ನು ನಾನ್ ವೆಜ್ ಎಲ್ಲ ತಂದು ರೆಡಿ ಮಾಡಬೇಕು.
ಸರ್ ಇನ್ನು ವೈಟ್ ರೈಸ್ ರಸಮ್ ಅಂತೂ ಮಿಸ್ ಮಾಡಂಗಿಲ್ಲ. ವಿಭಿನ್ನವಾಗಿದೆ ಎಲ್ಲರೂ. ನಮ್ಮ ಹೋಟ್ಲದ್ದು ಟೋಸ್ಟ್ ಚಾಪರ್ ಬೋಟಿ ಗೊಜ್ಜೆ ಸಕಾಲಾಗಿದೆ ಬಿಡಿ ಕ್ವಾಲಿಟಿ. ಸತೀಶ್ ಅಣ್ಣ ನಿಮಗೆ ಯಾವಾಗಲೂ ಮಧ್ಯಾಹ್ನ ಸಿಕ್ಕಿರಲಿಲ್ಲ, ಯಾವಾಗಲೂ ಮಧ್ಯಾಹ್ನ ಬರ್ತಾ ಇರಲಿಲ್ಲ, ಬಂದೇ ಇರಲಿಲ್ಲ. ನಾನು ತುಂಬಾ ದಿವಸ ನೋಡಿದ್ದೆಲ್ಲ ಸಂಜೆ ಹಾಂ ಕ್ಲೋಸಿಂಗ್ ಟೈಮಲ್ಲಿ ಬರೋದು. ಹೌದು. ಈ ಟೈಮೇ ಬರಬೇಕು ನಮ್ಮ ಹೋಟ್ಲಿಗೆ. 12 ಇಂದ 3 ಅಂತೂ ಎಲ್ಲ ಬಿಸಿ ಬಿಸಿ ಸಿಗುತ್ತೆ. ಫ್ರೈ ಮಾಡಿರೋಂಥ ಇದ್ರ ಜೊತೆ ಕರ್ಬೇವಿನ ಸೊಪ್ಪು ಕರ್ಮ್ ಅಂತ ಇದೆಯಾ? ಚೆನ್ನಾಗಿದೆ. ಚೆನ್ನಾಗಿದೆ. ಇನ್ನೊಂದು ಮುದ್ದೆ ಕೊಡಿ ಬ್ರದರ್, ಹಂಗೆ ಕಟ್ ಮಾಡಿ 2 ಪೀಸು. ನಮಗೆ ಸತೀಶ್ ಅಣ್ಣ ಮೈನು ಹಾಸನ್ನು ಮಂಗಳೂರು ಅವರು ಎಲ್ಲ ಅವರೇ. ಹಾಸನ್ನು ಊಟಕ್ಕೆ ಅಂತ ಜಾಸ್ತಿ ಹುಡುಕಿ ಬರೋದು. ಬಿಸ್ನೆಸ್ ಆಗಲಿ ಅಂತ ಊಟ ಹೋಟೆಲ್ ಸೆಟಪ್ ಮಾಡೋದು ಬೇರೆ, ಪ್ಯಾಷನಿಗೆ ಮಾಡೋದೇ ಬೇರೆ. ನಾನೇ ನೀವೇ ಕುಕ್ಕಾ? ಹೌದಾ? ಎಲ್ಲದನ್ನು? ಪ್ರತಿಯೊಂದು ನಾನೇ ಮಾಡೋದು. ಹೌದಾ? ಹಾಂ ಓನರು ನೀವೇ, ಕುಕ್ಕು ನೀವೇ. ಆದರೂ ಬೆಳಗ್ಗೆಯಿಂದ ಸಂಜೆವರೆಗೆ ಇಷ್ಟು ಕಷ್ಟಪಡ್ತಿರಲ್ಲ. ಕಬಾಬ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಅದು ಸಖತ್ ಚೆನ್ನಾಗಿದೆ. ರಸಮ್ ಇದು ಟೇಸ್ಟ್ ಮಾಡಿದ್ರೆ ಅನ್ನಕ್ಕೆ ಅಂತ ತುಂಬಾ ಸೂಪರ್ ಆಗಿರುತ್ತೆ. ಸೂಪ್ ಥರ ಚೆನ್ನಾಗಿದೆ. ಮಟನ್. ಆ್ಯಕ್ಚುಲಿ ಬಿರಿಯಾನಿ ತಾಳೋದು ಬೇಡ ಅನ್ಕೊಂಡಿದ್ದೆ, ಅಲ್ಲಿ ಹೋಗಿ ಕೈ ತೊಳೆಯೋಕೆ ಹೋದಾಗ ಆ ಸ್ಮೆಲ್ಲು ಅಟ್ರಾಕ್ಟ್ ಮಾಡಿಬಿಡ್ತು ಸಿಕ್ಕಾಪಟ್ಟೆ. ಹೆಂಗಿದೆ? ಚೆನ್ನಾಗಿದೆ. ಮಸಾಲೆ ಎಲ್ಲ ಕ್ಲೀನಾಗಿ ಅನ್ನಕ್ಕೆ ಅಂಟ್ಕೊಂಡಿದೆ. ತುಂಬಾನೇ ಚೆನ್ನಾಗಿದೆ. ಆ್ಯಕ್ಚುಲಿ ಬರೋವರೆಗೂ ಮಟನ್ ಬಿರಿಯಾನಿ ಬರೋವರೆಗೂ ನನಗೆ ಬೆಳ್ಳುಳ್ಳಿ ಕಬಾಬು ಅದಿಷ್ಟ ಆಗಿತ್ತು. ಈ ಮಟನ್ ಬಿರಿಯಾನಿ ಇಷ್ಟ ಆಗ್ಬಿಡ್ತು. ಇಲ್ಲ, ಕಬಾಬ್ ಮಾತ್ರ ಚೆನ್ನಾಗಿದೆ. ಎಲ್ಲ ಕಡೆ ಒಂದೇ ಥರ ಇರಲ್ಲ, ಹೌದು. ಇರುತ್ತಲ್ಲ, ಇದು ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಆಗಿದೆ. ಕಬಾಬ್ ಮುಗಿದ ಮೇಲೆ ಅದ್ರದ್ದು ಎಲೆಗಳನ್ನೂ ಬಿಡ್ತಾ ಇಲ್ಲ ನಮ್ಮನ್ನು. ಕಡುಬು, ಚಾಪ್ಸು ಮತ್ತು ಕಬಾಬು ನಂಗೆ ಫಸ್ಟ್ ಇಷ್ಟ ಆಯಿತು. ಆಮೇಲೆ ಬಿರಿಯಾನಿ ಇಷ್ಟ ಆಯಿತು. ಬೋಟಿ ಚೆನ್ನಾಗಿತ್ತು. ತಲೆಕಾಲು ಮಾಂಸ ನಾನು ತಿನ್ನಲ್ಲ, ಹಂಗಾಗಿ ಅದು ನೋಡಲಿಲ್ಲ ಟೇಸ್ಟ್. ಬೋಟಿ ಚೆನ್ನಾಗಿತ್ತು, ಸಖತ್ತಾಗಿತ್ತು. ತಿನ್ನಲ್ವಾ? ತಲೆಕಾಲು ಮಾಂಸ ತಿನ್ನೋ ನಾನು ಎಲ್ಲನೂ ತಿಂದೆ. ನನಗೆ ಯಾವುದು ಏನು ಅಂತ ಗೊತ್ತಾಗೋದಿಲ್ಲ. ಒಟ್ಟು ನಾನು ರುಚಿ ಯಾವ್ದು ಚೆನ್ನಾಗಿದೆ ಹಾಕೊಂಡೆ. ಮನೆಗೆ ಒಂದು ಪೀಸ್ ಹಾಕೊಂಡೆ, ಹಾಕಿ ಸ್ವಲ್ಪ ಅಷ್ಟೇ. ಸಾಕು ಸಾಕು ಸಾಕು. ಚೆನ್ನಾಗಿ ಹೊಟ್ಟೆ ತುಂಬ ತಿಂದಿದ್ದು. ಅದನ್ನ ತಿಂದರೆ ಇದು ಡೈಜೆಷನ್ಗೆ ತಿಂತಾ ಇರೋದು. ಚೆನ್ನಾಗಿದೆ. ಡೈಜೆಷನ್ಗೆ ಒಂದು ತಟ್ಟೆ ಮತ್ತೆ ಡೈಜೆಷನ್ ಆಗೋಕ್ಕೆ ಅಂತ ಒಂದು ತಟ್ಟೆ ತಿಂದೆ. ಅನ್ನದ ಸಕ್ಕದಾಯಿತು ಊಟ. ಫೈನಲಿ ಬ್ಯೂಟಿಫುಲ್ ಟೈಮ್ ಬೀಯಿಂಗ್ ವಿತ್ ಪಾರ್ವತಿ, ಆಮೇಲೆ ಸಾವಿತ್ರಿ, ಮಂಜುಳ ಒಬ್ರು ಮಿಸ್ಸಿಂಗ್. ಮಂಜುಳ ಒಬ್ರು ಮಿಸ್ಸಿಂಗ್. ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ಅವರೆಲ್ಲರನ್ನು ವೇಟ್ ಮಾಡ್ತೇನೆ. ಮಂಜುಳ ಅವರು ಶ್ರೀಮಂತರು, ಅವರು ಸಿಗಲ್ಲ ಕೈಗೆ ಸುಲಭವಾಗಿ. ಹಂಗಂತಲ್ಲ, ಹಾಂ ಶನಿವಾರ ಭಾನುವಾರ ಬರೋಣ ಅಂದರೆ ಒಬ್ರು ಕೈಗೆ ಸಿಗ್ತಾರೆ, ಒಬ್ರಿಗೆ ಸಿಗಲ್ಲ. ಹಾಗಾಗಿ ಇವತ್ತಿನ ದಿನ ನಮ್ಮ ಅಕ್ಕನ ಕೈಯಾಗ ಹೋದ್ರೆ ಇವ್ರ ಜೊತೆ ನಾವು ಸಿಗೋಕ್ಕಾಗಲ್ಲ. ಒಂದೊಂದ್ಸರಿ ನಮ್ಮ ಮನೇಲಿ ಇರಲ್ಲ, ಅವ್ರು ಹಾಸನ ಹೋಗ್ಬಿಡ್ತಾರೆ. ಹಾಗಾಗಿ ಇದ್ದಾಗಲ ಫಸ್ಟ್ ನಮ್ಮ ಮುಗಿಸ್ಕೊಳ್ಳೋಣ, ಇನ್ನೊಂದ್ಸರಿ ಬಂದಾಯ್ತು ಅಂದ್ಕೊಂಡು ಇನ್ನು ಕುತ್ತಿಗೆವರೆಗೂ ತಿಂದು ಸೌಂಡ್ ಬರೋಕ್ಕೂ ಜಾಗ ಇಲ್ಲ, ಅಷ್ಟು ತಿಂದಿದ್ದೀನಿ. ಪ್ರದೀಪ್ ಅವರಂತೂ ಮಾತಾಡ್ತಾನೆ ಇಲ್ಲ, ಬರೀ ಕೈಲೇ ಆ್ಯಕ್ಷನ್ ಇಲ್ಲ. ಯಾವ್ದಾದ್ರು ಹೋಟ್ಲಿಗೆ ಬಂದಾಗ ಈ ಜಾಗದಲ್ಲಿ ಎಷ್ಟು ಬಿಲ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಹಂಗಾಗಿ ನಾವು ಬಂದಿದ್ದ ಜಾಗದಲ್ಲಿ ಎಷ್ಟು ಆಗ್ಬೋದು ಅಂತಲೂ ತೋರಿಸ್ತೀನಿ. ನೋಡಿ ಇಲ್ಲಿ ಏನದು ಮಟನ್ ಬಿರಿಯಾನಿ, ಎರಡು ಮಟನ್ ಬಿರಿಯಾನಿ ಬೇರೆ ಒಂದು ಮಟನ್ ಬಿರಿಯಾನಿಗೆ ಎಷ್ಟು ಬರುತ್ತೆ? 300 ರೂಪಾಯಿ. ಆಯಿತಾ? ಇದಿಷ್ಟು ಲೀಸ್ಟು ಸ್ಕ್ರೀನ್ಶಾಟ್ ತಗೊಂಡು ನೋಡಿ. ಅದೇನು ತಗೊಂಡಿದ್ವಿ ನಾವು ಎಲ್ಲದ್ರದ್ದು ಇಲ್ಲೇ ಲೀಸ್ಟ್ ಇದೆ. ಕೊನೆಗೆ ಒಂದು 2 ಪಾರ್ಸಲು ತಗೊಂಡ್ವಿ. ಅದಕ್ಕೆ ಲಾಸ್ಟ್ ಇಲ್ಲಿ ಕಾಣಿಸ್ತಿದ್ದಿಲ್ಲ 230, 220 ಅದು ಮನೆಗೆ ತಗೊಂಡಿದ್ದು. ತಲೆಕಾಲು ಮಾಂಸ 2 ಪಾರ್ಸಲ್ ತಗೊಂಡು ಇದಿಷ್ಟು ಆಗುತ್ತೆ ಬಿಲ್ಲು ನಮಗೆ ಇವತ್ತಿನ ಪಾರ್ಟಿಗೆ. ಇದಕ್ಕೆ ಇಷ್ಟ ಆಯಿತು. ನಿಮ್ಗೆ ಯಾರಿಗಾದ್ರೂ ಬಂದವರು ಪ್ಲ್ಯಾನ್ ಮಾಡೋದಿದ್ರೆ ಈ ರೋಡಲ್ಲಿ ಹೋಗುವಾಗ ಈ ಜಾಗದಿಂದ ಸಕಲೇಶ್ಪುರದಿಂದ ಬರೋರು ಇಲ್ಲಿ, ಹಾಸನದಿಂದ ಬರೋರು ಇಲ್ಲಿ. ನಾವು ಯಾವುದೇ ರೀತಿ ಪ್ರಮೋಷನ್ ಮಾಡಿಲ್ಲ. ಇಟ್ ಈಸ್ ಆರ್ ಓನ್ ಜೆನ್ಯೂನ್ ಎಕ್ಸ್ಪ್ರೆಷನ್ ವಿ ಎಕ್ಸ್ಪ್ರೆಸ್ಡ್ ಅಲ್ವಾ? ಸರಿ, ನಿಮ್ಗೆ ಯಾವ್ದು ದೊಡ್ಡ ಪ್ಯಾಕ್ ನಿಮ್ಮದು, ಸಣ್ಣ ಪ್ಯಾಕ್ ನಮ್ಮದು. ನಡ್ರಿ ಹೋಗೋಣ ಮತ್ತೆ. ಫೈನಲಿ ಖುಷಿ ಆಯ್ತಾ ಪಾರ್ಟಿ? ಸೂಪರ್ ಚೆನ್ನಾಗಿತ್ತಾ ರಾಣಿ ಅವರೇ? ಹಾಂ ಸರಿ, ನೋಡೋಣ ಇನ್ನು ಸಿಗೋಣ. ನೆಕ್ಸ್ಟ್ ಯಾವ್ದಾರು ಪ್ರಾಜೆಕ್ಟ್ ಅದೇ ಶಾರ್ಟ್ ಫಿಲ್ಮ್ ಮಾಡೋದು ನೆಕ್ಸ್ಟ್ ನೋಡೋಣ. ಪ್ರದೀಪ್ ಅವ್ರು ನೀವು ಆ್ಯಕ್ಟ್ ಮಾಡ್ತೀರಾ? ನಿಮ್ಮ ಕ್ಯಾರೆಕ್ಟರ್ ಸಖತ್ತಾಗಿದೆ. ಆ್ಯಕ್ಚುಲಿ ಆ್ಯಟಿಟ್ಯೂಡು ಕ್ಯಾರೆಕ್ಟರ್ ಎಲ್ಲ ಸಖತ್ತಾಗಿದೆ. ನೀವು ಮಾಡಬೇಕು ಆ್ಯಕ್ಟಿಂಗ್ನ. ಮಾಡೋದಂತೆ. ಸರಿ ಆಯಿತು. ಮತ್ತು ಇವತ್ತಿಗೆ ಈ ಹಳ್ಳಿ ಮನೆ ಊಟ ಇದು ಅದು ಸಖತ್ತಾಗಿತ್ತು. ನನಗೂ ಖುಷಿ ಆಯಿತು. ಆ್ಯಕ್ಚುಲಿ ಒಳ್ಳೆ ಚೆನ್ನಾಗಿತ್ತು. ಸರಿ, ಓಕೆ ನಡೀರಿ.